ಡಿಕೆ ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಸದ್ಯ ಲೆಟರ್ ಫೈಟ್ ಜೋರಾಗಿ ನಡೀತಾ ಇದೆ. ಹಾಗಿದ್ರೆ ಇದರಿಂದ ಬಿಡದಿ ಬಡಿದಾಟ ಅಂತ್ಯವಾಗುತ್ತಾ? ಈ ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಜಿದ್ದಿನ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂತಹ ಬಿಡದಿ ಟೌನ್ಶಿಪ್ ವಿಚಾರ ಯಾಕೋ ಮುಗಿಯುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಸದ್ಯ ಈಗ ಲೆಟರ್ ವಾರ್ ಇಬ್ಬರ ಮಧ್ಯೆ ಶುರುವಾಗಿರುವಂತದ್ದು. ಈ ಕಡೆ ಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮಧ್ಯೆ ಲೆಟರ್ ಫೈಟ್ ಜೋರಾಗಿದೆ. ಪರಸ್ಪರ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ ಡಿಕೆಶಿ ಹಾಗೆ ಎಚ್.ಡಿ.ಕೆ. ಬಿಡದಿ ವಿಚಾರವಾಗಿ ವಿಧಾನಸೌಧಕ್ಕೆ ಬನ್ನಿ, ಅಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಆಹ್ವಾನವನ್ನು ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಇನ್ನು ಡಿಕೆ ಶಿವಕುಮಾರ್ ಅವರ ಪತ್ರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ವಿಧಾನಸೌಧ ಬೇಡ, ಬಿಡದಿಯಲ್ಲೇ ಚರ್ಚೆ ನಡೀಬೇಕಿದು ಅಂತ ಹೇಳ್ಬಿಟ್ಟು ಎಚ್.ಡಿ. ಕುಮಾರಸ್ವಾಮಿ ಇಲ್ಲಿ ಪ್ರತಿಪತ್ರವನ್ನು ಬರೆದಿರುವಂತದ್ದು. ಹಾಗಾಗಿ ಸದ್ಯ ಡಿಕೆ ಶಿವಕುಮಾರ್ಗೆ ಪ್ರತಿ ಸವಾಲನ್ನ ಹಾಕಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಈಗ ಬಿಡದಿ ಟೌನ್ಶಿಪ್ ವಿಚಾರ ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿರುವಂತದ್ದು ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ. ಹಾಗಾಗಿ ಈಗ ಈ ಲೆಟರ್ ವಾರ್ ಏನಿದೆ ಇವತ್ತಿಂದ ಶುರುವಾಗ್ಬಿಟ್ಟಿದೆ. ಒಂದ್ ಕಡೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಇದಕ್ಕೆ ವಿರೋಧವನ್ನೇನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಂತೆ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸರಿ ಆಯ್ತು, ಬಿಡದಿ ಟೌನ್ಶಿಪ್ನ ಯಾಕೆ ವಿರೋಧ ಮಾಡ್ತೀರಾ, ಯಾವ ಆಯಾಮದಲ್ಲಿ ವಿರೋಧ ಮಾಡ್ತಿದ್ದೀರಾ, ಯಾವ ಅನುಸಾರದಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ ವಿಧಾನಸೌಧಕ್ಕೆ ಅಂತ ಹೇಳ್ಬಿಟ್ಟು ಒಂದು 26ನೇ ತಾರೀಕಿಗೆ ನಿಗದಿಯನ್ನ ಮಾಡಿ ಬರೋದಕ್ಕೆ ಹೇಳಿದ್ದಾರೆ. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಒಂದಿಷ್ಟು ಜನರನ್ನು ಕೂಡ ಮೆನ್ಷನ್ ಮಾಡಿ ಇವರನ್ನು ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಏನ್ ಹೇಳಿರೋದು ನೋಡಿ, ಬಿಡದಿ ಟೌನ್ಶಿಪ್ ಅನ್ನುವಂಥದ್ದು ಅಲ್ಲಿ ಇರುವಂತಹ ಸಾವಿರಾರು ರೈತರ ಭೂಮಿಯಾಗಿದೆ. ನೀವು ನನ್ನನ್ನ ಕರೆದ್ರೆ, ಜೊತೆಗೆ ನನ್ನ ಜೊತೆ ಬರುವಂತ 5 ಜನರನ್ನ ಕರೆದ್ರೆ, ರೈತರನ್ನೆಲ್ಲ ನಾವು ವಿಧಾನಸೌಧದ ಹೊರಗಿಟ್ಟು ಹೆಂಗ್ ಮಾತಾಡೋಕ್ ಸಾಧ್ಯ? ಏನ್ ಮಾತಾಡ್ತೀರಾ ನೀವು? ಅಲ್ಲೋಗಿ ಉಳುಮೆ ನಾವು ಮಾಡ್ತೀವ, ಭೂಮಿ ನಮ್ದ, ಅವ್ರಿಗೆ ಏನ್ ಕಷ್ಟ ನಷ್ಟ ಇದೆ ಅಂತ ನಮಗ್ ಗೊತ್ತಾ? ಹಾಗಾಗಿ ಈ ವಿಧಾನಸೌಧದ ಟಾಪಿಕೇ ಬೇಡ, ದಯವಿಟ್ಟು ನೀವೇ ಬಿಡದಿಗೆ ಬಂದ್ಬಿಡಿ. ಬಿಡದಿಗೆ ಬಂದು ರೈತರು ಇರ್ತಾರಲ್ಲ ಎಲ್ಲರ ಸಮ್ಮುಖದಲ್ಲಿ ಮಾತಾಡಿ, ಇಬ್ರು ನೇರ ಮಾತಾಡೋಣ. ಯಾಕೆ ವಿಧಾನಸೌಧ ಅಲ್ಲಿ ಇಲ್ಲಿ ಯಾವ ವಿಚಾರಗಳು ಬೇಡ, ಏನೇ ಇದ್ರು ನೇರ ಮಾತು, ನೇರವಾಗಿ ಬಿಡದಿಗೆ ಬನ್ನಿ, ಅಲ್ಲೇ ನಾವು ನಿಂತ್ಕೊಂಡು ಮಾತಾಡೋಣ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಸದ್ಯ ಈಗ ಬಿಡದಿ ಟೌನ್ಶಿಪ್ ಯೋಜನೆ ಈ ಸಂಬಂಧ ಚರ್ಚಿಸೋಕೆ ಸಿಎಂ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಮಧ್ಯೆ ಫುಲ್ ಟಗ್ ಆಫ್ ವಾರ್ ನಡೀತಾ ಇರುವಂತದ್ದು. ನಾ ಕೊಡಿ ನೀ ಬಿಡೆ, ಕುಮಾರಸ್ವಾಮಿ ಅವರು ಬಿಡ್ತಾ ಇಲ್ಲ, ಡಿಕೆ ಶಿವಕುಮಾರ್ ಅವರು ನಾನು ಕಟ್ಟೇ ಸಿದ್ಧ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಏನ್ ಪತ್ರ ವಾರ್ ನಡೀತಾ ಇದೆ, ಅದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ನಿಗದಿಯಾಗಿರುವಂತಹ ದಿನಾಂಕ 26ನೇ ತಾರೀಕಿಗೆ ಪತ್ರದಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಆದ್ರೆ ಕುಮಾರಸ್ವಾಮಿ ಅವರು ಅವತ್ತು ಕೇಂದ್ರ ಸಚಿವ ಆಗಿರೋದ್ರಿಂದ ಪೂರ್ವ ನಿಗದಿತ ಸಭೆಗಳು ಜೊತೆಗೆ ಮೀಟಿಂಗ್ಸ್ಗಳು ಹೆಚ್ಚಾಗಿರೋದ್ರಿಂದ ಅವತ್ತು ನಾನು ಬರೋಕ್ ಸಾಧ್ಯ ಇಲ್ಲ. ಹಾಗಾಗಿ 27ನೇ ತಾರೀಕು ನೀವೇ ನೇರವಾಗಿ ಬಿಡದಿಗೆ ಬಂದ್ಬಿಡಿ, ಅಲ್ಲೇ ಕೂತ್ಕೊಂಡು ಮಾತಾಡೋಣ, ರೈತರು ಇರ್ತಾರೆ. ಸೊ ಅವರ ಮುಂದೆ ನೇರ ಸಮಾಲೋಚನೆ ನಡೆಸಿದಾಗ ನಿಮಗೂ ಗೊತ್ತಾಗುತ್ತೆ ಬಿಡದಿ ರೈತರ ಸಮಸ್ಯೆ ಏನು, ಅವ್ರು ಯಾಕೆ ಬೇಡ ಅಂತಿದ್ದಾರೆ, ನೀವು ಯಾತಕ್ಕಾಗಿ ಬಿಡದಿಯಲ್ಲೇ ಟೌನ್ಶಿಪ್ ಮಾಡೋಕ್ ಸಿದ್ಧ ಅಂತ ಪಣ ತೊಟ್ಟಿದ್ದೀರಾ, ಎಲ್ಲ ಆಯಾಮದಲ್ಲೂ ಕೂಡ ಅಲ್ಲೇ ನೇರವಾಗಿ ಚರ್ಚೆ ಮಾಡೋಣ, ಮುಕ್ತವಾಗಿ ಮುಗ್ದೋಗ್ಬಿಡ್ಲಿ ಅದು ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಸದ್ಯ ಈಗ ಜಿದ್ದಿನ ಕಣವಾಗಿ ಮಾರ್ಪಟ್ಟಿರುವಂಥದ್ದು ಬಿಡದಿ. ಒಂದ್ ಕಡೆ ಡಿಕೆ ಶಿವಕುಮಾರ್ ಹಾಗೆ ಮತ್ತೊಂದ್ ಕಡೆಗೆ ಎಚ್.ಡಿ. ಕುಮಾರಸ್ವಾಮಿ ಹೇಳಿ ಕೇಳಿ ಬಿಡದಿ ಆ ಕಡೆ ಹಳೆ ಮೈಸೂರು ಭಾಗಕ್ಕೆ ನಾವು ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಅಲ್ಲಿ JDS ಭದ್ರಕೋಟೆ ಅಂತಾನೆ ನಾವು ಹೇಳ್ತೀವಿ. ಬಿಡದಿಯಲ್ಲೂ ಕೂಡ JDSಗೆ ಬಹಳ ಸಂಬಂಧಿಸಿದಂತ ಕಾರ್ಯಕರ್ತರು ಜೊತೆಗೆ ಅದನ್ನ ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ದಾರೆ. ಮತ್ತೊಂದು ಕಡೆಗೆ ಈಗ ನಮ್ಮ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಕನಕಪುರಕ್ಕೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ಅವ್ರಿಗೂ ಕೂಡ ಪ್ರತಿಷ್ಠೆಯ ಕಣ, ಹೆಂಗಾದ್ರೂ ಮಾಡಿ ಅಲ್ಲಿ ಬಿಡದಿ ಟೌನ್ಶಿಪ್ ಮಾಡಿಯೇ ಸಿದ್ಧ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಎರಡೂ ಕೂಡ ಒಕ್ಕಲಿಗರು, ಗೌಡ್ರು. ಸೊ ಹೆಚ್ಚಿನ ಮತಗಳು ಇರೋದು ಕೂಡ ಈ ಬಿಡದಿ ಕನಕಪುರ ಈ ಕಡೆ ಸುತ್ತಮುತ್ತ ಭಾಗದಲ್ಲಿ. ಹಾಗಾಗಿ ಕಳ್ಕೊಳ್ಳೋದು ಬೇಡ. ಈಗ ನಾವೇನು ಆಡಳಿತಾರೂಢ ನಮ್ಮ ಪಕ್ಷ ಇದೆ, ಇದರಿಂದ ಮುಜುಗರ ಆಗೋದು ಬೇಡ ಎಂಬಂತ ನಿಟ್ಟಿನಲ್ಲಿ ಕುತ್ಕೊಂಡು ಮಾತಾಡೋಣ, ಇದನ್ನ ಸುದೀರ್ಘವಾಗಿ ತೆಗೆದುಕೊಂಡು ಹೋಗೋದು ಬೇಡ. ಇದು ರಾಜಕೀಯವಾಗಿ ಜೊತೆಗೆ ಸರ್ಕಾರಕ್ಕೆ ಬಹಳ ಮುಳುವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಇರುವಂತಹ ಒಕ್ಕಲಿಗ ಹಾಗೆ ಗೌಡರ ಮತಗಳೇನಿದೆ ಈ ಬಿಡದಿ ಟೌನ್ಶಿಪ್ ವಿಚಾರದಿಂದ ಅವು ಸಪರೇಟ್ ಆಗ್ಬಿಟ್ರೆ ಮುಂದಿನ ಎಲೆಕ್ಷನ್ಗೆ ಬಹಳ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಸೊ ಈಗ ರೈತರು ಏನ್ ಮುಂದೆ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅನ್ನದಾತರನ್ನೇ ನೀವು ಕಡೆಗಣಿಸ್ತಾ ಇದ್ದೀರಾ ಎಂಬರ್ಥದಲ್ಲೂ ಕೂಡ ಇದೇ ನಮ್ಮ ಒಕ್ಕಲಿಗರಾಗಿರ್ಬೋದು ಇಲ್ಲಿ ದುಂಬಾಲ್ ಬೀಳುವಂತ ಸಾಧ್ಯತೆ ಇದೆ. ಜೊತೆಗೆ ಇವರೇನಾದ್ರೂ ರೊಚ್ಚಿಗೆದ್ಬಿಟ್ರೆ ಅಲ್ಲಿ ಮತಗಳ ಸಂಖ್ಯೆ ಕಡಿಮೆ ಆಗ್ಬೋದು. ಸೊ ಹಾಗಾಗಿ ಈ ಎಲ್ಲ ಆಯಾಮದಲ್ಲೂ ಕೂಡ ತಕರಾರೇ ಬೇಡಪ್ಪ, ಮಾತಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ 26ನೇ ತಾರೀಕಿಗೆ ಬನ್ನಿ ಮಾತಾಡೋಣ ವಿಧಾನಸೌಧಕ್ಕೆ ಅಂತ ಪತ್ರ ಬರೆದಿದ್ದಾರೆ. ಈ ಕುರಿತಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ನಾನು ಕರೆದಾಗ ನೀವು ಬರ್ದಿಲ್ಲ, ನೀವು ಕರೆದಾಗ ನನಗೆ ಬರೋಕ್ ಆಗಲ್ಲ, ನಾನು ಬ್ಯುಸಿ ಆಗಿದ್ದೀನಿ, 26ನೇ ತಾರೀಕು ನನಗೆ ಬಹಳ ಸಭೆಗಳಿದೆ, ಮೀಟಿಂಗ್ ಇದೆ, ಅವತ್ತು ಆಗೋಕ್ ಸಾಧ್ಯನೇ ಇಲ್ಲ ಬಿಡಿ, ಬೇಕಾದ್ರೆ 27ನೇ ತಾರೀಕು ಬನ್ನಿ, ನೀವು ಬಿಡದಿಗೆ ಹೋಗೋಣ, ಕೂತ್ಕೊಳ್ಳೋಣ, ಮಾತಾಡೋಣ. ಸೊ ಆ ರೈತರ ಜೊತೆಗೆ ಮಾತಾಡಿದಾಗ ನಮಗೆ ಏನಿದೆ ಎತ್ತ ಎಲ್ಲ ಗೊತ್ತಾಗುತ್ತೆ. ಸೊ ಪರಸ್ಪರ ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ವಿಧಾನಸೌಧಗೆ ಚರ್ಚೆಗೆ ಬರುವಂತೆ ಪತ್ರವನ್ನ ಕೂಡ ಕೊಟ್ಟಿರೋದು. ಒಟ್ಟಲ್ಲಿ ಇಬ್ಬರೂ ನಾಯಕರು ಪತ್ರ ಬರೆದು ಪರಸ್ಪರ ಪಂಥಾಹ್ವಾನವನ್ನ ಮಾಡ್ತಾ ಇದ್ದಾರೆ ವಿನಃ ಸಮಸ್ಯೆ ಬಗೆಹರಿಸುವ ಲಕ್ಷಣಗಳು ಮಾತ್ರ ಎಲ್ಲೂ ಕಾಣ್ತಾ ಇಲ್ಲ. ಹಾಗಾಗಿ ಈಗ ಬಿಡದಿ ಪ್ರತಿಷ್ಠೆ ಕಣವಾಗಿ ಮಾರ್ಪಟ್ಟಿರೋದಂತೂ ನಿಜ. ಒಂದ್ ಕಡೆ ಎಚ್.ಡಿ.ಕೆ ಮತ್ತೊಂದ್ ಕಡೆ ಡಿ.ಕೆ.